ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಹನುಮ ಹುಟ್ಟಿದ ನಾಡು ಅಂಜನಾದ್ರಿ ಪರ್ವತ ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು. 575 ಮೆಟ್ಟಿಲೇರಿ ಹನುಮನ ದರ್ಶನವನ್ನ ಪಡೆದಂತ ಭಕ್ತರು ಹನುಮ ಮಾಲೆಯನ್ನ ವಿಸರ್ಜನೆ ಕೂಡ ಮಾಡಿದ್ರು. ಪರ್ವತದುದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ಈ ಕುರಿತಂತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂಜನಾದ್ರಿಯಲ್ಲಿ ಹನುಮ ಭಕ್ತರ ಭಕ್ತಿ ಪರಾಕಾಷ್ಠೆ. ಚಳಿಯ ನಡುವೆ ಹನುಮಮಾಲೆ ವಿಸರ್ಜಿಸಿದ ಭಕ್ತರು. ಒಂದು ಕಡೆ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿರುವಂತಹ ಹನುಮ ಭಕ್ತರು, ಮತ್ತೊಂದು ಕಡೆಗೆ ಎಲ್ಲಿ ನೋಡಿದ್ರು ಕೇಸರಿ ಧ್ವಜಗಳು, ಇನ್ನೊಂದು ಕಡೆ ಎಲ್ಲಿ ಕೇಳಿದ್ರು ಜೈ ಶ್ರೀರಾಮ್ ಘೋಷಣೆ, ಹನುಮನ ಪರ ಘೋಷಣೆ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತ ಸಂಪೂರ್ಣ ಕೇಸರಿಮಯವಾಗಿತ್ತು. ಹನುಮ ಮಾಲೆ ಧರಿಸಿದ್ದ ಭಕ್ತರು ಮಾಲೆ ವಿಸರ್ಜನೆ ಮಾಡಲು ಕಳೆದ 2 ದಿನಗಳಿಂದ ಅಂಜನಾದ್ರಿ ಪರ್ವತ ಕಡೆಗೆ ಬರ್ತಿದ್ದಾರೆ. ಹನುಮ ಭಕ್ತರು 575 ಮೆಟ್ಟಿಲೇರಿ ಪವನಪುತ್ರನ ದರ್ಶನವನ್ನು ಪಡೆದುಕೊಂಡು ಮಾಲೆಯನ್ನ ವಿಸರ್ಜನೆ ಮಾಡುತ್ತಿದ್ದಾರೆ. 2008 13 ಜನೆ से ಪ್ರಾರಂಭ ಆಯ್ತು ಹನುಮಾನ್ ಮಾಲಾ. ಇವಾಗ 2025 में एक विशाल बट वृक्ष जैसा बहुत बड़ा परिवार, दೊಡ್ಡ ಫ್ಯಾಮಿಲಿ. ಅಯ್ಯಪ್ಪ ಮಾಲಾಧಾರಿಗಳಂತೆ ಹನುಮ ಮಾಲೆಯನ್ನು ಕೂಡ ಧರಿಸಿ ವ್ರತ ಆಚರಣೆ ಮಾಡ್ತಾರೆ. 48 ದಿನ, 15 ದಿನ, 9 ದಿನ, 5 ದಿನ ಹಾಗೂ 3 ದಿನ ಕಟ್ಟುನಿಟ್ಟಾಗಿ ಹನುಮ ಮಾಲೆಯನ್ನು ಧರಿಸಿ ವ್ರತವನ್ನ ಆಚರಣೆ ಮಾಡ್ತಾರೆ. ಅಂಜನಾದ್ರಿಗೆ ಬಂದು ನಂತರ ಮಾಲೆಯನ್ನ ವಿಸರ್ಜನೆ ಮಾಡ್ತಾರೆ. ನಾವು ಬದಾಮಿಂದ ಬಂದಿರೋದು. ನಾವು 30 ದಿನದ್ದು ಹಾಕಿದ್ದಾರೆ, 21 ದಿನದ್ದು ಹಾಕಿದ್ದಾರೆ, 11 ದಿನದ್ದು ಹಾಕಿದ್ದಾರೆ. ನಾನು 11 ದಿನದ್ದು ಹಾಕಿದ್ದೀನಿ. ದೇವ್ರು ನಂಗೆ ಚಲೋ ಮಾಡಿದ್ದಾನೆ. ನನಗೆ ಅಂಜನಾದ್ರಿ ಹನುಮಪ್ಪ ಚಲೋ ಮಾಡಿದ್ದಾನೆ. ಇಲ್ಲಿ ಆಡಳಿತ ಎಲ್ಲ ಚಲೋ ಆಗಿದೆ ಸರ್. ಆದರೆ ಬೆಳಗ್ಗೆ ನಮಗೆ ಸ್ವಲ್ಪ ತ್ರಾಸಾಯ್ತು. ಯಾಕಂದ್ರೆ ಸ್ವಲ್ಪ ಅದು ಪಾಳೆದ್ದು ಸರಿ ಇರಲಿಲ್ಲ. ಅದೇ ಒಂದು ಸ್ವಲ್ಪ ಸರಿಯಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಆದರೆ ಊಟದ ಗಿಟದೆಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಆಗ್ತಿದೆ ಸರ್? ನಾವೀಗ 6 ವರ್ಷದಿಂದ ಆಗ್ತಾ ಇದ್ದೇವೆ ಸರ್. ಒಂದು 50 ಜನ ಆಗ್ತಾ ಇದ್ದೇವೆ ಸರ್. ನಾವು ಒಳ್ಳೇದಾಗಿದೆ ಸರ್. ಎಲ್ಲರೂ ಸ್ವಯಂ ಪ್ರೇರಿತದಿಂದ ಆಗ್ತಾ ಇದ್ದಾರೆ ಸರ್. ಇನ್ನು ಅಂಜನಾದ್ರಿಗೆ ಕೊಪ್ಪಳ, ಗದಗ, ಬಾಗಲಕೋಟೆ, ಬೆಳಗಾವಿ, ಹಾವೇರಿ ಸೇರಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಬಂದಿದ್ರು. ಹೊರ ರಾಜ್ಯದಿಂದಲೂ ಕೂಡ ಭಕ್ತರು ಬಂದಿದ್ರು. ಈ ಬೆಳಗಾವಿಯ ರಾಜು ಅನ್ನೋ ಭಕ್ತ ಲಾರೆನ್ಸ್ ಬಿಷ್ಣೋಯ್ ಫೋಟೋ ಹಿಡಿದುಕೊಂಡು ಹನುಮನ ದರ್ಶನವನ್ನ ಪಡೆದ. ಮತ್ತೊಂದು ಕಡೆಗೆ ಕೊಲೆ ಆರೋಪದಡಿ ಜೈಲು ಪಾಲಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫೋಟೋ ಹಿಡಿದು ಕೆಲ ಅಭಿಮಾನಿಗಳು ಹನುಮನ ದರ್ಶನವನ್ನ ಪಡೆದುಕೊಂಡರು. ಜಿಲ್ಲಾಡಳಿತದಿಂದ ಬಂದ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. 7-8 ಕಡೆ ಊಟದ ವ್ಯವಸ್ಥೆಯನ್ನು ಮಾಡಿತ್ತು. ವಿದೇಶಿಗರು ಹನುಮನ ಪ್ರಸಾದವನ್ನ ಸ್ವೀಕರಿಸಿದ್ದು ವಿಶೇಷವಾಗಿ ಕಂಡುಬಂತು. ಶಾಸಕನಾಗೂ ಮುಂಚೆಯಿಂದ ಹಿಡಿದು ಅಂದ್ರೆ 2015ರಿಂದ ನಾನು ಮಾಲಾಧಾರಣೆ ಮಾಡ್ತಾ ಇರುವಂತದ್ದು. ಕಳೆದ ಈ 3 ವರ್ಷಗಳಲ್ಲಿ ಕೂಡ ಲಕ್ಷಾಂತರ ಭಕ್ತರು, ಅದರಲ್ಲಿ ವಿಶೇಷವಾಗಿ ಯುವಕರು ಒಂದು ದೈವ ಭಕ್ತಿ, ಬಜರಂಗಿನ ಸ್ಮರಣೆ ಮಾಡುವಂಥದ್ದು, ಶ್ರೀರಾಮನಾಮ ಸ್ಮರಣೆ ಮಾಡುವಂಥದ್ದು, ಭಜನೆ, ಹಾಡು, ಅಂದರೆ ಎಷ್ಟು ಭಕ್ತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಹುತೇಕ ಅನ್ನೋದಕ್ಕಿಂತ 99% 99% ಕೂಡ ಯುವಕರು. ಇನ್ನು ಹನುಮ ಮಾಲಾಧಾರಿಗಳ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಏಕಾಏಕಿ ಹನುಮ ಭಕ್ತರು ಆಗಮಿಸಿದ ಹಿನ್ನೆಲೆ ನಿಯಂತ್ರಿಸಲು ಲಾಠಿ ಬೀಸಿದ್ದಾರೆ. ಒಟ್ಟಾರೆಯಾಗಿ ಅಂಜನಾದ್ರಿಯಲ್ಲಿ ಹನುಮ ಮಾಲೆ ವಿಸರ್ಜನೆ ಸಂಪನ್ನವಾಗಿದೆ. ಆದರೆ ಅರ್ಚಕ ವಿದ್ಯಾದಾಸ್ ಬಾಬಾ ಜಿಲ್ಲಾಡಳಿತದ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಹನುಮ ಹುಟ್ಟಿದ ನಾಡು ಅಂಜನಾದ್ರಿ ಪರ್ವತ ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು. 575 ಮೆಟ್ಟಿಲೇರಿ ಹನುಮನ ದರ್ಶನವನ್ನ ಪಡೆದಂತ ಭಕ್ತರು ಹನುಮ ಮಾಲೆಯನ್ನ ವಿಸರ್ಜನೆ ಕೂಡ ಮಾಡಿದ್ರು. ಪರ್ವತದುದ್ದಕ್ಕೂ ಜೈ ಶ್ರೀರಾಮ್ ಘೋಷಣೆ ಮೊಳಗಿತ್ತು. ಈ ಕುರಿತಂತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಂಜನಾದ್ರಿಯಲ್ಲಿ ಹನುಮ ಭಕ್ತರ ಭಕ್ತಿ ಪರಾಕಾಷ್ಠೆ. ಚಳಿಯ ನಡುವೆ ಹನುಮ ಮಾಲೆ ವಿಸರ್ಜಿಸಿದ ಭಕ್ತರು.
ಒಂದು ಕಡೆ ಸಾಗರೋಪಾದಿಯಲ್ಲಿ ಹರಿದು ಬರುತ್ತಿರುವಂತಹ ಹನುಮ ಭಕ್ತರು, ಮತ್ತೊಂದು ಕಡೆಗೆ ಎಲ್ಲಿ ನೋಡಿದ್ರು ಕೇಸರಿ ಧ್ವಜಗಳು, ಇನ್ನೊಂದು ಕಡೆ ಎಲ್ಲಿ ಕೇಳಿದ್ರು ಜೈ ಶ್ರೀರಾಮ್ ಘೋಷಣೆ, ಹನುಮನ ಪರ ಘೋಷಣೆಗಳು. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತ ಸಂಪೂರ್ಣ ಕೇಸರಿಮಯವಾಗಿತ್ತು. ಹನುಮ ಮಾಲೆ ಧರಿಸಿದ್ದ ಭಕ್ತರು ಮಾಲೆ ವಿಸರ್ಜನೆ ಮಾಡಲು ಕಳೆದ 2 ದಿನಗಳಿಂದ ಅಂಜನಾದ್ರಿ ಪರ್ವತ ಕಡೆಗೆ ಬರ್ತಿದ್ದಾರೆ. ಹನುಮ ಭಕ್ತರು 575 ಮೆಟ್ಟಿಲೇರಿ ಪವನಪುತ್ರನ ದರ್ಶನವನ್ನ ಪಡೆದುಕೊಂಡು ಮಾಲೆಯನ್ನ ವಿಸರ್ಜನೆ ಮಾಡುತ್ತಿದ್ದಾರೆ. 2008 में 13 जने से प्रारंभ ಆಯ್ತು ಹನುಮಾನ್ ಮಾಲಾ. ಇವಾಗ 2025 में एक विशाल बट वृक्ष जैसा बहुत बड़ा परिवार, ದೊಡ್ಡ ಫ್ಯಾಮಿಲಿ. ಅಯ್ಯಪ್ಪ ಮಾಲಾಧಾರಿಗಳಂತೆ ಹನುಮ ಮಾಲೆಯನ್ನು ಕೂಡ ಧರಿಸಿ ವ್ರತ ಆಚರಣೆ ಮಾಡ್ತಾರೆ. 48 ದಿನ, 15 ದಿನ, 9 ದಿನ, 5 ದಿನ ಹಾಗೂ 3 ದಿನ ಕಟ್ಟುನಿಟ್ಟಾಗಿ ಹನುಮ ಮಾಲೆಯನ್ನು ಧರಿಸಿ ವ್ರತವನ್ನ ಆಚರಣೆ ಮಾಡ್ತಾರೆ. ಅಂಜನಾದ್ರಿಗೆ ಬಂದು ನಂತರ ಮಾಲೆಯನ್ನ ವಿಸರ್ಜನೆ ಮಾಡ್ತಾರೆ. ನಾವು ಬದಾಮಿಂದ ಬಂದಿರೋದು. ನಾವು 30 ದಿನದ್ದು ಹಾಕಿದ್ದಾರೆ, 21 ದಿನದ್ದು ಹಾಕಿದ್ದಾರೆ, 11 ದಿನದ್ದು ಹಾಕಿದ್ದಾರೆ. ನಾನು 11 ದಿನದ್ದು ಹಾಕಿದ್ದೀನಿ. ದೇವ್ರು ನಂಗೆ ಚಲೋ ಮಾಡಿದ್ದಾನೆ. ನನಗೆ ಅಂಜನಾದ್ರಿ ಹನುಮಪ್ಪ ಚಲೋ ಮಾಡಿದ್ದಾನೆ. ಇಲ್ಲಿ ಆಡಳಿತ ಎಲ್ಲ ಚಲೋ ಆಗಿದೆ ಸರ್. ಆದರೆ ಬೆಳಗ್ಗೆ ನಮಗೆ ಸ್ವಲ್ಪ ತ್ರಾಸಾಯ್ತು. ಯಾಕಂದ್ರೆ ಸ್ವಲ್ಪ ಅದು ಪಾಳೆದ್ದು ಸರಿ ಇರಲಿಲ್ಲ. ಅದೊಂದು ಸ್ವಲ್ಪ ಸರಿಯಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಆದರೆ ಊಟದ ಗಿಟ್ಟದೆಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿದ್ದಾರೆ ಸರ್. ಎಷ್ಟು ವರ್ಷದಿಂದ ಆಗ್ತಿದ್ದೀರಿ ಸರ್? ನಾವೀಗ 6 ವರ್ಷದಿಂದ ಆಗ್ತಾ ಇದೆ ಸರ್. ಒಂದು 50 ಜನ ಆಗ್ತಾ ಇದೆ ಸರ್. ನಾವು ಒಳ್ಳೇದಾಗಿದೆ ಸರ್. ಎಲ್ಲರೂ ಸ್ವಯಂ ಪ್ರೇರಿತದಿಂದ ಆಗ್ತಾ ಇದ್ದಾರೆ ಸರ್. ಇನ್ನು ಅಂಜನಾದ್ರಿಗೆ ಕೊಪ್ಪಳ, ಗದಗ, ಬಾಗಲಕೋಟೆ, ಬೆಳಗಾವಿ, ಹಾವೇರಿ ಸೇರಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಬಂದಿದ್ರು. ಹೊರ ರಾಜ್ಯದಿಂದಲೂ ಕೂಡ ಭಕ್ತರು ಬಂದಿದ್ರು. ಈ ಬೆಳಗಾವಿಯ ರಾಜು ಅನ್ನೋ ಭಕ್ತ ಲಾರೆನ್ಸ್ ಬಿಷ್ಣೋಯ್ ಫೋಟೋ ಹಿಡಿದುಕೊಂಡು ಹನುಮನ ದರ್ಶನವನ್ನ ಪಡೆದ. ಮತ್ತೊಂದು ಕಡೆಗೆ ಕೊಲೆ ಆರೋಪದಡಿ ಜೈಲು ಪಾಲಾಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫೋಟೋ ಹಿಡಿದು ಕೆಲ ಅಭಿಮಾನಿಗಳು ಹನುಮನ ದರ್ಶನವನ್ನ ಪಡೆದುಕೊಂಡರು. ಜಿಲ್ಲಾಡಳಿತದಿಂದ ಬಂದ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. 7-8 ಕಡೆ ಊಟದ ವ್ಯವಸ್ಥೆಯನ್ನು ಮಾಡಿತ್ತು. ವಿದೇಶಿಗರು ಹನುಮನ ಪ್ರಸಾದವನ್ನ ಸ್ವೀಕರಿಸಿದ್ದು ವಿಶೇಷವಾಗಿ ಕಂಡುಬಂತು. ಶಾಸಕನಾಗೂ ಮುಂಚೆಯಿಂದ ಹಿಡಿದು ಅಂದ್ರೆ 2015ರಿಂದ ನಾನು ಮಾಲಾಧಾರಣೆ ಮಾಡ್ತಾ ಇರುವಂತದ್ದು. ಕಳೆದ ಈ 3 ವರ್ಷಗಳಲ್ಲಿ ಕೂಡ ಲಕ್ಷಾಂತರ ಭಕ್ತರು, ಅದರಲ್ಲಿ ವಿಶೇಷವಾಗಿ ಯುವಕರು ಒಂದು ದೈವ ಭಕ್ತಿ, ಬಜರಂಗಿನ ಸ್ಮರಣೆ ಮಾಡುವಂತದ್ದು, ಶ್ರೀರಾಮನಾಮ ಸ್ಮರಣೆ ಮಾಡುವಂತದ್ದು, ಭಜನೆ, ಹಾಡು, ಅಂದ್ರೆ ಎಷ್ಟು ಭಕ್ತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಬಹುತೇಕ ಅನ್ನೋದಕ್ಕಿಂತ 99% 99% ಕೂಡ ಯುವಕರು. ಇನ್ನು ಹನುಮ ಮಾಲಾಧಾರಿಗಳ ಮೇಲೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದಾರೆ. ಏಕಾಏಕಿ ಹನುಮ ಭಕ್ತರು ಆಗಮಿಸಿದ ಹಿನ್ನೆಲೆ ನಿಯಂತ್ರಿಸಲು ಲಾಠಿ ಬೀಸಿದ್ದಾರೆ. ಒಟ್ಟಾರೆಯಾಗಿ ಅಂಜನಾದ್ರಿಯಲ್ಲಿ ಹನುಮ ಮಾಲೆ ವಿಸರ್ಜನೆ ಸಂಪನ್ನವಾಗಿದೆ. ಆದರೆ ಅರ್ಚಕ ವಿದ್ಯಾದಾಸ್ ಬಾಬಾ ಜಿಲ್ಲಾಡಳಿತದ ವಿರುದ್ಧ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.